ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಅಡ್ಡಿ ಆಗ್ತಿದ್ದೀರಿ ಅನ್ನೋ ಕಾರಣ. ಎಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗಿದೆ? ಎಲ್ಜಿಯಲ್ಲಿ 4 ಕಿಲೋಮೀಟರ್ ರೋಡ್ ನರೇಗಾ ನರೇಗಾದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಬಿಡುಗಡೆಯಿಂದ ತಾವು ಅಡ್ಡಿ ಮಾಡಿದ್ದೀರಿ. ಎಲ್ಲಿ ಯಾವ ಸಿಂಧೋಳಿ ಗ್ರಾಮ ಜಾತ್ರೆಯಲ್ಲಿ ಮೇಡಮ್ ನರೇಗಾ ಕಾಮಗಾರಿಯಲ್ಲಿ 4,64,00,000 ಅನುದಾನ ಬಿಡುಗಡೆ ಇತ್ತು. ಅದಕ್ಕೆ ಬಿಡುಗಡೆಗೆ ತಾವು ಅಡ್ಡಿ ಮಾಡಿದ್ರಿ. ನರೇಗಾದಲ್ಲಿ 4 ಕೋಟಿ ರೂಪಾಯಿನ 4,60,00,000 ಅಧಿಕಾರಿಗಳು ಮಕ್ಕಳಾಗಿ ಕಾಮಗಾರಿ ನಿಲ್ಲಿಸಿದ್ರು. ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನಂತರೂ ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿಪಡಿಸೋದಿಲ್ಲ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನ್ ಮಾಡಿದ್ರು, ಹಿಂದೆ ಏನಾಯ್ತು, ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನನ್ನ ಪ್ರಕಾರ ಸಿಂಧೋಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಅದರ ಜೊತೆಯಲ್ಲಿ ಇನ್ನು 3 ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ, ಟೋಟಲ್ ಆಗಿ 6 ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೇನೆ. 3 ಕೋಟಿ ಮುಗಿದಿದೆ, ಇನ್ನು 3 ಕೋಟಿ ಈಗ ಶುರು ಆಗಿದೆ. ಒಂದು ಮಠ ಬಿಟ್ಟೆಲ್ಲ, ಒಂದು ಮಂದಿರಗಳನ್ನ ಬಿಟ್ಟೆಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಊರಲ್ಲಿ, ಬರೀ ಸಿಂಧೋಳಿ ಗ್ರಾಮ, ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದೆ. ಒಂದು ಕ್ಷೇತ್ರ ಕೂಡ, ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ. ಅಭಿವೃದ್ಧಿ ನಾನು ಒಂದ್ ಮಾತಾಡ್ತೀನಿ, ಯಾಕೆ ಅವ್ರು ದೂರು ಕೊಟ್ರು, ಯಾವ ಕಾರಣಕ್ಕೆ ದೂರು ಕೊಟ್ರು. ಮೊದಲನೇದಾಗಿ ನರೇಗಾದಲ್ಲಿ 4,60,00,000 ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಗಳ ವೋಟರ್ಸ್ ಮೇಲೆನೆ ಚಂದ್ರರಾಜ್ ಗೆದ್ದಿದ್ದಾನೆ. ಮತ್ತೆ ಇನ್ ನರೇಗಾದಲ್ಲಿ 4,60,00,000 ಪ್ರತಿಯೊಂದು ಪಂಚಾಯತಿಗೆ ಸಿಕ್ಕುತ್ತೆ ಅಂದ್ರೆ ಇವತ್ತೇ ಹೇಳ್ತೇನೆ ತಮ್ಮ, 44 ಗ್ರಾಮ ಪಂಚಾಯತ್ ಬರ್ತಾವ ನಮಗೆ. ಎಲ್ಲಾ ಗ್ರಾಮ ಪಂಚಾಯತಿಗೆ 4,60,00,000 ಹಾಕೊಟ್ಬಿಟ್ರೆ ನಮ್ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತು. ಮತ್ತೆ ನಾನ್ ತರುವಂತ ದುಡ್ಡು, ನಾ ಏನ್ ತಗೊಂಡ್ ಬರ್ತೀನಿಲ್ಲ, ಈಗ 100 ಕೋಟಿ ದುಡ್ಡು, ಅದನ್ನ ನಾವು ಹೊಲಕ್ ಹೋಗೋ ದಾರಿ ಮಾಡ್ತೇವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೇವಿ. ಮತ್ 4,60,00,000 ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂತು ಅಂತಂದ್ರೆ ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್. ಅಲ್ಲ, ಆ ಪಂಚಾಯತಿಗೆ ಅಷ್ಟೇ ಬಂದ್ರೆ ಎಲ್ಲಾ ಪಂಚಾಯತಿಗೆ ಶೆಟ್ಟರ್ ಸಾಹೇಬ್ರು ಕೊಡಿಸಿದ್ರೆ, ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು, ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗಿ, ನನಗೂ ಎಲ್ಲ ಉಳಿದಿದ್ದ ಎಲ್ಲಾ ಪಂಚಾಯತಿಗೂ 4,60,00,000 ಕೊಡಿಸ್ಕೊಡಿ ಸಾಹೇಬ್ರು ಅಂತ ಹೇಳ್ತೀನಿ. ಉದ್ಯೋಗ ಮತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ. ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ, ಅದನ್ನು ವೆಲ್ಕಮ್ ಮಾಡ್ತೀವಿ. ಅದು ಕೆಲಸ ಮಾಡಿಸ್ಕೊಡ್ಲಿ. ಒಂದ್ ಮಾತನ್ನ ಹೇಳ್ತೀನಿ, ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ. ಅವ್ರು ಮಾಡಿದಂತ ಮಂಜೂರು ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದ್ರ ಅಂತ ಅವ್ರ ಆ ಒಂದು ಜಾಯಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಆ ದರ್ದು ನನಗಿಲ್ಲ. ಯಾಕಂತಂದ್ರೆ ನನ್ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದು ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್. ಎಷ್ಟು ಮಾಡಿದ್ರು ಕೂಡ ನನ್ನ ಕ್ಷೇತ್ರ ಕಡಿಮೆನೆ. ಪಾಪ ಬಿಜೆಪಿ ಅವ್ರಿಗೆ ಕನ್ನಡಿಯನ್ನ ತೋರಿಸ್ಕೊಡುವಂತ ಅವಶ್ಯಕತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ. ನಾನು ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ, ಅಥವಾ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಬಾಲಿಶ ಹೇಳಿಕೆಯನ್ನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮಣಿಪುರ್ ಕಡೆ ಸ್ವಲ್ಪ ಬೆಳಕನ್ನ ಚೆಲ್ಲಿಕ್ಕೆ ಬಿಜೆಪಿ ಅವ್ರಿಗೆ ಹೇಳಿ, ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಿ. ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೆದಾಗ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೋಬೇಕು. ಈ ರೀತಿ ಆದಂತ ಸಂದರ್ಭದಲ್ಲಿ ಇನ್ನೂ ಗಟ್ಟಿಯಾಗಿ ನಾವು ಅದನ್ನ ಸರ್ಕಾರದಿಂದ ಬೇರ್ ಸಮೇತ ಕಿತ್ತು ಒಗಿಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನೂ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ತೆಗೆದುಕೊಳ್ತೀವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದ್ರೆ ಇಡೀ ದೇಶದಲ್ಲಿ ಏನೇನ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇದ್ದಾರ. ಮಣಿಪುರಕ್ಕೆ ಇನ್ನೂವರೆಗೂ ಪ್ರಧಾನಮಂತ್ರಿಗಳು ಹೋಗಿ ಭೇಟಿಯಾಗಿ ಬರ್ಲಿಲ್ಲ. ಎಲ್ರು ಒಂದಾಗಿ ಜಾತಿ ಗಣತಿ ಆಗ್ಬೇಕು. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂತ ಜಾತಿ ಗಣತಿ, ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲಾ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ. ಯಾಕಂದ್ರೆ ಎಲ್ಲಾ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದ್ರೆ ವೀರಶೈವ ಲಿಂಗಾಯತರು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ,
2A ದಲ್ಲಿ ಕೆಲವು ಜನ ಇದ್ದಾರೆ, 3B ನಲ್ಲಿ ಕೆಲವು ಜನ ಇದ್ದಾರೆ, 2B ನಲ್ಲಿ ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತದೆ. ಮೇಡಮ್, ಈಗ ಗಂಗರಾಳಗಲ್ಲಿಗೆ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ರು, ಅದನ್ನ ಮ್ಯೂಸಿಯಂ ಮಾಡ್ಬೇಕನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ ಮೇಡಮ್. ಅಂಬೇಡ್ಕರ್ ಅವರು 19 ಈಗ ರಾಜ್ಯ ಸರ್ಕಾರದಿಂದ ಏನಾದ್ರು ಕಾರ್ಯಕ್ರಮ ಮಾಡ್ತೀರಾ ಹೇಗಂತ? ನೀವು ಇನ್ನೊಮ್ಮೆ ಕೇಳಿ ಕ್ವಶನ್. ಈಗ ನಿಪ್ಪಾಣಿಗೆ ಬಂದ್ ಮೇಡಮ್ 100 ಇಯರ್ಸ್ ಆಯ್ತು ಮೇಡಮ್. ಅಂಬೇಡ್ಕರ್ ಅವರು ಬಿಜೆಪಿ ಅವರು ಒಂದು ಕಾರ್ಯಕ್ರಮ ಮಾಡಿ ಬೆಂಗಳೂರಿಂದ ನಿಮ್ಮನೆಗೂ ಭೀಮಾ ನಡಿಗೆ ಕಾರ್ಯಕ್ರಮ ಮಾಡ್ತಾರೆ. ಸರ್ಕಾರ ವತಿಯಿಂದ ಏನಾದ್ರು ಅದಕ್ಕೆ 100 ವರ್ಷ ಆಗಿದೆ, ಸರ್ಕಾರದಿಂದ ಏನಾದ್ರು ಮಾಡ್ತೀರಾ ಅಂತ. ನೋಡಿ, ತಮಗೆಲ್ಲರಿಗೂ ಗೊತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಭಗವದ್ಗೀತೆ, ಬೈಬಲ್ಲು, ಕುರಾನು ಪದೇ ಪದೇ ಆಗ್ತದೆ. ನೋಡಿ, ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ, ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ. ಯಾವತ್ತಿದ್ರೂ ಒಂದೇ ಮಾತನ್ನ ಹೇಳಿದ್ದೀನಿ, ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದ್ರೆ ಗಲ್ ಶಿಕ್ಷಣೆ ಆಗ್ಬೇಕಂತ ಪಾಪಿಗಳಿಗೆ, ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆಕ್ಷನ್ ನ ತಗೊಳ್ಬೇಕು ಅಂತ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಏನು PSI ಆದಂತ ಅನ್ನಪೂರ್ಣ ಅವರ ಹೆಸರು ಅನ್ನಪೂರ್ಣ ಅಂತ ಅನ್ಕೊಂಡಿದ್ವಿ. ಅವರು ಮಾಡಿದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ. ಅವರಿಗೆ ಅತ್ಯುನ್ನತವಾದಂತ ಪದಕವನ್ನ ಕೊಡಬೇಕು, ಅವರ ಧೈರ್ಯವನ್ನ ಮೆಚ್ಚಬೇಕು. ಅವರ ಈ ಧೈರ್ಯ, ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು, ದಾರಿ ದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಇಲಾಖೆಯಿಂದ ಏನಾದ್ರು ಖಂಡಿತವಾಗ್ಲೂ ಸರ್ಕಾರಿ ನೌಕರಸ್ಥರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ. ಆದ್ರೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ರೆ ಮೊದಲನೇ ಹೆಸರೇ ಅನ್ನಪೂರ್ಣ ದೇವಿ ಅವರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.